ಎಲ್ಲರಿಗೂ ನಮಸ್ತೆ, ನಾನು ನವ್ಯ. ಫೈನಲಿ ದೇವಸ್ಥಾನ ಸಿಕ್ಕೇ ಬಿಡ್ತು. ನಾನಿವತ್ತು ಈ ಥರ ರೆಡಿಯಾಗಿ ಎಲ್ಲ ಹೋಗ್ತಿದ್ದೀನಿ ಅಂದರೆ, ಜರ್ಮನಿಲಿ ಒಂದು ದೇವಸ್ಥಾನ ಇದೆ. ಅಂದರೆ ಇಲ್ಲಿಂದ ಅದಕ್ಕೆ ಶಿವರಾತ್ರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಬನ್ನಿ ನೋಡೋಣ ಹೇಗೆ ಹೋಗ್ತೀನಿ ಏನು ಅಂತ. ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಇಲ್ಲಿಂದ, ಅಂದರೆ ಟ್ರಾವೆಲ್ ಮಾಡ್ತಿರೋದೇ ಇಲ್ಲಿಂದ ಬೇರೆ ಕಡೆ ಅನ್ನೋದು ಫಸ್ಟ್ ಟೈಮು. ನೋಡೋಣ ಹೇಗಿರುತ್ತೆ ಅಂತ. ಅದಕ್ಕೋಸ್ಕರ ನಾನು ರಾತ್ರಿಯೇ ನನ್ನ ರೂಮ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡಿದೆ. ಬೆಳಗ್ಗೆ ಎದ್ದು ಹೋಗೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದಾದಮೇಲೆ ಸ್ವಲ್ಪ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಟೆ. ಅದಾದಮೇಲೆ ಮತ್ತು ನಂದು ಸಿಂಕೆಲ್ಲ ನೀಟಾಗಿ ಏನಿತ್ತು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಮತ್ತು ಮಲ್ಕೊಂಡೆ. ಮತ್ತು ಬೆಳಗ್ಗೆ ಬೇಗ ಒಂದು 4:15 ಎದ್ದು ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಅಂದರೆ ನಿನ್ನೆ ಹೂವು ತೊಗೊಬಂದಿದ್ದೆ. ಹೂವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ದೀಪ ಎಲ್ಲ ಹಚ್ಚೋದಕ್ಕೆ ರೆಡಿ ಮಾಡಿ ಇಟ್ಕೊಂಡೆ. ಜರ್ಮನಿಲಿ ನಮಗೆ ಮ್ಯಾಚ್ ಬಾಕ್ಸ್ ಏನೂ ಸಿಗೋದಿಲ್ಲ, ಮತ್ತು ನನಗೆ ಊದ್ಬತ್ತಿನೂ ಎಲ್ಲೂ ಸಿಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಮ್ಯಾಚ್ ಬಾಕ್ಸ್ ಇಲ್ಲದೆ ಇರೋ ಕಾರಣ ನಾವು ಲೈಟರ್ನ ಯೂಸ್ ಮಾಡಬೇಕಾಗುತ್ತೆ. ನಾನು ಪೂಜೆ ಮಾಡೋದಕ್ಕೆ ಅಂತಲೇ ಹೊಸ ಲೈಟರ್ ತೊಗೊಬಂದಿದ್ದೆ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಮತ್ತು ನಾನು ಇನ್ನೊಂದು ಸಲ ಹೋಗೋದಕ್ಕೆ ಅಂತ, ಅಂದರೆ ಇಲ್ಲಿಂದ ಹಾಂಬೂರ್ಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಬೇಗ ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ನಾನು ಏನು ಹೇಳಿದೆ ನಿಮಗೆ, ಲೈಟರಲ್ಲಿ ದೀಪ ಹಚ್ಚಿದ್ದು ನಾನು, ಯಾಕಂದರೆ ಇಲ್ಲಿ ಮ್ಯಾಚ್ ಬಾಕ್ಸ್ ಇಲ್ಲ. ಅದಾದಮೇಲೆ ಪೂಜೆ ಮುಗಿಸ್ಕೊಂಡು ಇವತ್ತು ನಾನು ಇಲ್ಲಿಂದ ಹೋಗೋದಕ್ಕೆ ನನ್ನ ರೂಮಿಂದ ಮುಂದೆ ಆಪೋಸಿಟ್ ಒಂದು ರೂಮಲ್ಲಿ ಒಬ್ಬರು ಅಣ್ಣ ಇದ್ದರು. ಅವರು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು. ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು, ನನಗೆ ಅಷ್ಟು ಗೊತ್ತಿರಲಿಲ್ಲ. ಅದಕ್ಕೆ ಅವರು ಹಾಂಬೂರ್ಗೆ ಹೋಗ್ತಾಯಿದ್ರು. ಸೊ ಅದಕ್ಕೆ ಅವರು ಹೋಗೋಣ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಅವ್ರ ಜೊತೆ ನಾನು ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಅರೌಂಡು 7 o'clock ನಮ್ಗೆ ಬಸ್ ಇತ್ತು. 7 o'clock ನಾವು ಇಲ್ಲಿಂದ ಹೊರಟ್ವಿ. ಇವರೇ ಆ ಬ್ರದರು ನಮ್ಮ ಜೊತೆ. ಅವರು ಆ್ಯಕ್ಚುಲಿ ಅರಬಿನ್ ಕಂಟ್ರಿಯಿಂದ ಬಂದಿರೋದು. ಇಲ್ಲಿ ಅವರು ಡಾಕ್ಟರು, ಓದ್ತಾ ಇದ್ದಾರೆ ಇನ್ನೂ ಸ್ಟಿಲ್ಲು ವರ್ಕ್ ಮಾಡಿಕೊಂಡು. ಅದಾದಮೇಲೆ ನಾನು ಮತ್ತು ಆ ಬ್ರದರ್ ಇಬ್ಬರೂ ಹೊರಟ್ವಿ. ಅದಾದಮೇಲೆ ಬಸ್ ಬಂದು ಯಾರೂ ಇರಲಿಲ್ಲ ಬಸ್ ಸ್ಟ್ಯಾಂಡಲ್ಲಿ, ನಾನು ಮತ್ತು ಅಣ್ಣ ಅಷ್ಟೇ. ಅದಾದಮೇಲೆ ಅಣ್ಣ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ಬಸ್ಸಲ್ಲಿ ನಿಮಗೆ ರೂಟ್ ಹೆಂಗೆ ಹೋಗೋದು ಹೇಗೆ ಅಂತ. ಇಲ್ಲಿ ಹೆಂಗೆ ಗ್ರೀನ್ ಕಲರ್ ಕಾಣಿಸ್ತಿದೆ, ನಾವು ಎಲ್ಲಾದರೂ ಸ್ಟಾಪ್ ಆಗಬೇಕು, ನಮಗೆ ಇವಾಗ ಇಳಿಬೇಕು ಅಂದರೆ ಅವರೇ ನಿಲ್ಲಿಸಲ್ಲ. ನಾವು ಅದನ್ನು ಸ್ಟಾಪ್ ಅಂತ ಗ್ರೀನ್ ಬಟನ್ ಹಿಂದೆ ಪ್ರೆಸ್ ಮಾಡಿದ್ರೆ ನಮ್ಮದಿರೋ ಸ್ಟಾಪಲ್ಲಿ ನಾವು ಇಳ್ಕೊಬೋದು. ಅದಾದಮೇಲೆ ಅಲ್ಲಿ ಏನು ಬೋರ್ಡ್ ಕಾಣಿಸ್ತಿದೆ ಅದರಲ್ಲೂ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಡಿಜಿಟಲ್ಲಾಗಿ ಗೊತ್ತಾಗ್ತಿರುತ್ತೆ ಯಾವ್ಯಾವುದು ಸ್ಟಾಪ್ ಬರ್ತಿದೆ ಅಂತ, ನೋಡ್ಕೊತಾ ಇರಬೇಕು, ಹಾಗೆ ಗೊತ್ತಾಗುತ್ತೆ ಅಂತ ಹೇಳಿದರು. ಅದಾದಮೇಲೆ ಮತ್ತೆ ನಾವು ಟ್ರೈನ್ ಇರೋ ಜಾಗಕ್ಕೆ ಬಂದ್ವಿ. ಅದಾದಮೇಲೆ ಅಲ್ಲಿಂದ ಇನ್ನು ಸ್ವಲ್ಪ ದೂರ ಒಳಗಡೆ ನಡಿಬೇಕಾಗಿತ್ತು. ಅದಾದಮೇಲೆ ಹೋದ್ವಿ. ಅಲ್ಲಿ ಮತ್ತೆ ಬೋರ್ಡ್ ಇತ್ತು, ಅಣ್ಣ ಹೇಳ್ತಾಯಿದ್ರು ಟ್ರೈನ್ ಎಕ್ಸಾಕ್ಟಾಗಿ ಎಲ್ಲಿ ನಿಲ್ಲುತ್ತೆ, ಅಲ್ಲಿ GFE ಅಂತ ಇರುತ್ತೆ ಅಲ್ವಾ, ಅಷ್ಟರ ನಡುವೆ ನಿಲ್ಲುತ್ತೆ, ಅದನ್ನು ನೋಡ್ಕೋಬೇಕು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿಕೊಡ್ತಿದ್ರು ನನಗೆ. 2 ಥರ ಇರುತ್ತೆ, ಅದು ಹೇಗೆ ಹೋಗಬೇಕು ಅನ್ನೋದೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದಮೇಲೆ ನಾವು ಒಳಗಡೆ ಹೋಗ್ಬೇಕಾಗಿದ್ರು. ಅಲ್ಲೊಂದು ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ, ಆವಾಗ ನಾವು ಒಳಗಡೆ ಹೋಗ್ಬೋದು ಅಂತ ಹೇಳಿದ್ರು. ಅದಾದಮೇಲೆ ಅದರೊಳಗಡೆನೂ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ಯಾವ್ಯಾವ ಸ್ಟಾಪು ಏನು ಅಂತ ಎಲ್ಲ ನೀಟಾಗಿ ಹೇಳ್ಕೊಡ್ತಾಯಿದ್ರು. ಇದರಲ್ಲಿ ಇನ್ನೂ ಆ ಥರ ನಮಗೆ ಆ್ಯಸ್ ಎ ಬಸ್ಗಳಲ್ಲಿ ಹೇಗಿರುತ್ತೆ ಸ್ಟಾಪ್ ಮಾಡೋದು ಆ ಥರ ಏನೂ ಇರೋದಿಲ್ಲ. ಜಸ್ಟು ಅದು ಎಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಸ್ಟಾಪ್ ಇರುತ್ತೆ ಆ ಪ್ಲೇಸಲ್ಲಿ ನಿಲ್ಲಿಸ್ತಾ ಹೋಗ್ತಾರೆ. ಅದಾದಮೇಲೆ ನಾವು ಆ ಅಣ್ಣ ಇನ್ನೂ ಬೇರೆ ಕಡೆ ಹೋದ್ರು. ನಾನು ಅಂದರೆ ಮೇನ್ ಹಾಂಬೂರ್ಗ್ ಔಟ್ ಬಾನ್ ಏನಿದೆ ಅಲ್ಲಿ ಇಳ್ಕೊಂಡೆ. ಅದಾದಮೇಲೆ ನಾನು ಇಲ್ಲಿಂದ ಬೇರೆ ಕಡೆ ಹೋಗಬೇಕಾಗಿತ್ತು. ನಾನೇನು ಮಾಡಿದೆ, ಅಲ್ಲಿ ಕರೆಕ್ಟಾಗಿ ಬೋರ್ಡಲ್ಲಿದೆ, ನಾನು ಅದನ್ನು ಓದ್ಕೊಂಡೆ. ಬಟ್ ಟ್ರೈನ್ ಬಂದಾಗ ನಾನು ಟ್ರೈನ್ ಯಾವುದು ಅಂತ ನೋಡಲಿಲ್ಲ, ಜಸ್ಟ್ ಹೋದೆ. ಬಟ್ ಅದು ರಾಂಗ್ ಆಗಿತ್ತು. ಅದಾದಮೇಲೆ ಅಲ್ಲಿ ನನ್ನ ಮುಂದೆ ಒಬ್ಬರು ಕೂತ್ಕೊಂಡಿದ್ರು, ಅಕ್ಕಂಗೆ ಕೇಳಿದೆ. ಅದಾದಮೇಲೆ ಅವ್ರು ಹೇಳ್ಕೊಟ್ರು. ಅದಾದಮೇಲೆ ನಾನು ಮತ್ತೆ ಅಲ್ಲಿಂದ ಇಳಿದು ಮತ್ತೆ ಅದಾದಮೇಲೆ ಔಟ್ ಬಾನ್ಗೆ ಹೋಗಿ ಅದಾದಮೇಲೆ ಮತ್ತೆ ಪ್ರಾಪರ್ ನಾನು ಅಲ್ಲಿಗೆ ಏನು ಹೋಗಬೇಕಾಗಿತ್ತು ಆ ದೇವಸ್ಥಾನಕ್ಕೆ ಆ ರೂಟು ಮತ್ತು ಟ್ರೈನ್ ಬಂತು. ಅದಾದಮೇಲೆ ಅದನ್ನು ಹತ್ಕೊಂಡು ಬೇರೆ ಟ್ರೈನಿಗೆ ಹೋಗಬೇಕಾಗಿತ್ತು. ಆ ಟ್ರೈನಲ್ಲಿ ಹತ್ಕೊಂಡು ಅದಾದಮೇಲೆ ನಾನು ಹೋದೆ. ಅಂದರೆ ನಾನು ಹೋಗೋ ಪ್ಲೇಸು ರತನ್ಸ್ಬುರ್ಗ್ ಅಂತ. ಆ ಪ್ಲೇಸಿಗೆ ನನಗೆ ಟ್ರೈನು ಸಿಕ್ತು. ಏಕೆಂದರೆ ನಾನು ಒಬ್ಬಳೇ ಹೋಗ್ತಾ ಇರೋದು, ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು, ನನಗೆ ಹೇಗೆ ಏನು ಅಂತ ಗೊತ್ತಿರಲಿಲ್ಲ. ಫೈನಲಿ ಹೇಗೋ ಮ್ಯಾಪು ಎಲ್ಲ ಮಾಡಿಕೊಂಡು ಮತ್ತು ಅಲ್ಲಿ ಅವ್ರನ್ನ ಕೇಳಿಕೊಂಡು ಹೊರಟೆ. ಫೈನಲಿ ನಾನು ಹೋಗೋ ಪ್ಲೇಸ್ ಬಂತು. ಅಲ್ಲಿಂದ ದೇವಸ್ಥಾನ ಏನಿದೆ ಒಂದು ವಾಕೇಬಲ್ ಡಿಸ್ಟೆನ್ಸ್ ಇತ್ತು.
ನಾನು ಅದಾದಮೇಲೆ ಅಲ್ಲಿಂದ ಒಂದು 10 ಮಿನಿಟ್ಸ್ ವಾಕ್ ಮಾಡಿದ್ರೆ ಸಿಗ್ತಾಯಿತ್ತು. ಮಾಮೂಲಿ ಮ್ಯಾಪ್ ಹಾಕ್ಕೊಂಡು ನಾನು ವಾಕ್ ಮಾಡ್ಕೊಂಡು ಹೋದೆ. ಇದನ್ನ ಯಾರೂ ಅಷ್ಟು ಜನ ಕಾಣಿಸ್ತಿರಲಿಲ್ಲ. ಫೈನಲಿ ದೇವಸ್ಥಾನ ಬಂತು. ಬಟ್ ಇಲ್ಲಿ ದೇವಸ್ಥಾನ ಯಾವ ಥರ ಇದೆ ನೋಡಿ, ಈ ಥರ ನಮ್ಮ ಕಡೆ ಇರೋ ಥರ ಇಲ್ಲ. ಜಸ್ಟ್ ಇದು ಒಂದು ಏನು ಅಂದರೆ ಎಲ್ಲ ಬೋರ್ಡ್ ಹಿಂದಿಲೇ ಇದೆ. ಈ ದೇವಸ್ಥಾನದ ಹೆಸರು ಹಿಂದೂ ಟೆಂಪಲ್ ಅಂತ. ಮಾಮೂಲಿ ಇಲ್ಲಿ ಕೆಳಗಡೆ ಬಂದರೆ ಒಳಗಡೆ ಎಂಟರ್ ಆದರೆ ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೂ ಪ್ಲೇಸ್ ಇತ್ತು. ಅದಾದಮೇಲೆ ಹಾಲು ಇತ್ತು, ಅದರೊಳಗಡೆ ಒಂದು ದೊಡ್ಡ ಹಾಲು, ಕುತ್ಕೊಳ್ಳೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಥರನೂ. ಅದಾದಮೇಲೆ ಒಳಗೆ ಎಂಟ್ರಿ ಆದ ತಕ್ಷಣ ಫಸ್ಟು ಒಂದು ಗಣಪತಿ ದೇವಸ್ಥಾನ ಇತ್ತು. ಅದಾದಮೇಲೆ ಈ ಕಡೆ ಶಿವನ ದೇವಸ್ಥಾನವೂ ಇತ್ತು. ಬೇರೆ ಬೇರೆ ರಾಮ ಮತ್ತು ಸೀತೆ ಅವ್ರದ್ದು ಎಲ್ಲದೂ ದೇವ್ರ ವಿಗ್ರಹಗಳಿತ್ತು. ಬಟ್ ನನಗೆ ಅಷ್ಟು ಹೆಸರು ಗೊತ್ತಿಲ್ಲ, ಎಲ್ಲ ಹಿಂದಿಯಲ್ಲಿ ಇತ್ತು. ಮತ್ತು ಬೇರೆ ಬೇರೆ ಅವರು ಅಲ್ಲಿ ಮಾತಾಡ್ತಿದ್ದು ಬರೀ ಹಿಂದಿನೇ ಅಲ್ಲ, ಬೇರೆ ಭಾಷೆನೂ ಮಾತಾಡ್ತಾಯಿದ್ರು. ಇದು ಯಾವುದಂತ ನಂಗೆ ಗೊತ್ತಾಗಲಿಲ್ಲ. ಅದಾದಮೇಲೆ ಎಲ್ಲ ಶಿವಂಗೆ ಏನು ಹಾಲು ಮತ್ತು ಎಲ್ಲ ಹಾಕ್ತಾಯಿದ್ರು. ನಾನು ಅದನ್ನೆಲ್ಲ ಬಿಟ್ಟೆ. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಏನು ಕೊಡ್ತಾರೆ ಅಂದರೆ ಸೇಬು ಮತ್ತು ಬಾಳೆಹಣ್ಣು ಆ ಥರ ಕೊಟ್ಟರು. ಅದಾದಮೇಲೆ ಪ್ರಸಾದ ಎಲ್ಲ ಇಸ್ಕೊಂಡು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಹೊರಟೆ. ಕೆಳಗಡೆ ಅದೇನು ಹಾಲಿತ್ತು ಅಲ್ಲಿ ಬಂದು ನೋಡಿದ್ರೆ ಅಲ್ಲಿ ನಿಂತ್ಕೊಂಡು ಗ್ಲಾಸೆಲ್ಲ ಇತ್ತಲ್ಲ, ಅಲ್ಲಿ ವ್ಯೂ ಚೆನ್ನಾಗಿದೆ. ಸ್ವಲ್ಪ ಹೊತ್ತು ಕೆಳಗಡೆ ಟೀ ಎಲ್ಲ ಇರೋದಿತ್ತು, ಕುಡಿದು ಅದಾದಮೇಲೆ ನಾನು ಹೊರಟೆ. ಮತ್ತು ಅಲ್ಲಿಂದ ಮತ್ತೆ ನಾನು ಮೇಯ್ನ್ ಹಾಂಬುರ್ಗ್ ಔಟ್ ಬನಫ್ಗೆ ಹೋದೆ. ಅಲ್ಲಿಂದ ಮತ್ತೆ ನನಗೇನು ಹೋಗಬೇಕಾಗಿತ್ತು ನಾನಿರೋ ಸ್ಲೇಸ್ವಿಗ್ಗೆ, ಅಲ್ಲಿಗೆ ಬೇರೆ ಇನ್ನೊಂದು ಟ್ರೈನ್ ತೊಗೊಂಡೆ. ಅದಕ್ಕೂ ಮುಂಚೆನೇ ನಾನು ಮೇಯ್ನ್ ಸ್ಟೇಷನ್ಗೆ ಏನು ಹೋದೆ, ಅಲ್ಲಿ ಏನಾದರೂ ಇಂಡಿಯನ್ ರೆಸ್ಟೋರೆಂಟಲ್ಲಿ ಏನಾದರೂ ಊಟ ಮಾಡೋಣ ಅಂತ ಹುಡ್ಕೊಂಡು ಹೋದೆ. ಒಂದು ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು, ಬಟ್ ಆ ಏರಿಯಾ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಹೋದೆ, ಅಲ್ಲಿ ಹೋಗಿ ನಾನು ಸ್ವಲ್ಪ ಫುಡ್ ಆರ್ಡರ್ ಮಾಡಿದೆ. ಅಂದರೆ ಪಾಲಕ್ದು ಕರಿ ಮತ್ತು ರೊಟ್ಟಿ ಥರ ಇತ್ತು. ಅದಾದಮೇಲೆ ಒಂದು ಜಾಮೂನ್ ತೊಗೊಂಡೆ, ತಿಂದ್ಕೊಂಡು ಆಮೇಲೆ ಹೊರಟೆ. ಬಟ್ ಆ ಏರಿಯಾ ನಿಮ್ಗೆ ತೋರಿಸ್ತೀನಿ ನೋಡಿ, ಫುಲ್ಲು ಗಲೀಜು. ಮತ್ತು ಅಲ್ಲೆಲ್ಲ ಇರೋರೆಲ್ಲ ಒಂಥರ ಭಯಾನಕವಾಗಿತ್ತು. ಅಂದರೆ ಆಮೇಲೆ ಗೊತ್ತಾಯಿತು ಆ ಸಿಟೀಲಿ ಅಷ್ಟು ಸೇಫ್ಟಿ ಇಲ್ಲ ನೀವು ನೈಟೆಲ್ಲ ಓಡಾಡಿದ್ರೆ ಅಂತ. ಆಮೇಲೆ ಇನ್ನೊಬ್ಬರು ಹೇಳಿದ್ರು ಅಲ್ಲೆಲ್ಲ ಒಬ್ಬೊಬ್ಬರೇ ಓಡಾಡೋದು ಅಷ್ಟು ಸೇಫ್ ಇರಲ್ಲ, ಏಕೆಂದರೆ ಅಲ್ಲಿ ಡ್ರಗ್ಸ್ದು ಮತ್ತು ಆಲ್ಕೋಹಾಲ್ ಎಲ್ಲ ಜಾಸ್ತಿ ಇದು ಮಾಡಿ ತಗೋತಾ ಇರ್ತಾರೆ. ಬಟ್ ಕೇರ್ಫುಲ್ಲಾಗಿರಬೇಕು ಅಂತ. ಆದಮೇಲೆ ನಾನು ಬೇಗ ಇನ್ನು ಡೇ ಟೈಮಲ್ಲಾದರೆ ಓಕೆ, ಬಟ್ ನೈಟ್ ಟೈಮಲ್ಲೆಲ್ಲ ಓಡಾಡೋದಷ್ಟು ಸೇಫ್ಟಿ ಇರಲ್ಲ ಅಂತ ಗೊತ್ತಾಯಿತು. ಅದಾದಮೇಲೆ ನಾನು ಮತ್ತು ನನ್ನ ಮೇನ್ ಸ್ಟೇಷನ್ ಏನಿದೆ, ನಾನು ಬೇರೆ ಕಡೆ ಹೋಗಬೇಕಾಗಿತ್ತಲ್ವ ನಾನು ಇರೋದಕ್ಕೆ, ಅಲ್ಲಿಗೆ ನಡ್ಕೊಂಡು ಹೋಗಿ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ನನ್ನದು ಬಸ್ ಸ್ಟ್ಯಾಂಡಲ್ಲ, ರೈಲ್ವೆ ಸ್ಟೇಷನಲ್ಲಿ ನನ್ನ ಟ್ರೈನ್ ಬರೋವರೆಗೂ. ಅಲ್ಲೂ ತುಂಬ ಎಲ್ಲ ಥಿಂಗ್ಸ್ದು ಎಲ್ಲ ಇತ್ತು. ಬಟ್ ಸಂಡೇ ಆಗಿರೋದ್ರಿಂದ ಎಲ್ಲ ಆಲ್ಮೋಸ್ಟ್ ತುಂಬ ಶಾಪ್ಗಳು ಕ್ಲೋಸ್ ಆಗಿತ್ತು. ಬಟ್ ಔಟ್ಸೈಡಿಂದ ನೋಡಿದ್ರೆ ಅದು ರೈಲ್ವೆ ಸ್ಟೇಷನ್ ತುಂಬ ದೊಡ್ಡದಿತ್ತು. ಬಟ್ ವ್ಯೂ ತುಂಬ ಚೆನ್ನಾಗಿತ್ತು. ಬಟ್ ಓಕೆ, ಬಟ್ ನಾನೇನು ಅಂದ್ಕೊಂಡೆ, ಬಟ್ ಒಬ್ಬರೇ ಓಡಾಡೋದು ಅಷ್ಟು ಸೇಫ್ ಇರಲ್ಲ ಅಂತ ಅನಿಸ್ತು ಅಲ್ಲಿ ಇರೋರೆಲ್ಲ. ಬಟ್ ಲುಕ್ಕಿಂಗ್ ವೈಸು ಅಷ್ಟೇ ಸ್ವಲ್ಪ ಭಯ ಆಗೋ ಥರನೇ ಇತ್ತು. ಎನಿವೆ ಅದಾದಮೇಲೆ ನಾನು ಸ್ಲೇಸ್ವಿಗ್ಗೆ ಹೋಗಬೇಕಾಗಿತ್ತು. ಅದು ಟ್ರೈನ್ ಬಂತು, ಏಕೆಂದರೆ ಇಲ್ಲಿಂದ ಅಲ್ಲಿಗೆ 2.5 hour ಜರ್ನಿ ಇದೆ. ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಇಲ್ಲಿಂದ ಹಾಂಬುರ್ಗು. ಅದಾದಮೇಲೆ ಬಂದ್ವಿ. ಇಲ್ಲಿ ಹೆಂಗೆ ಅಂದರೆ ಈ ಥರ ಟ್ರೈನ್ ಟಿಕೆಟ್ ನಾವು ಏನು ಫೋನಲ್ಲೇ ಅದು ಡಾಚ್ಲ್ಯಾಂಡ್ ಮಂತಿದ್ದು ತೊಗೊಳ್ತೀವಲ್ಲ ಅದು, ಬಟ್ ಈ ಥರ ಚೆಕ್ ಮಾಡ್ತಾರೆ. ಸಮ್ಟೈಮ್ಸ್ ಚೆಕ್ ಮಾಡ್ತಾರೆ, ಬಟ್ ಸಮ್ಟೈಮ್ಸ್ ಚೆಕ್ ಮಾಡೋದಿಲ್ಲ. ಅದಾದಮೇಲೆ ನಂದು ಪ್ಲೇಸ್ ಇತ್ತು, ಬಂದೆ. ಅದಾದಮೇಲೆ ಅಲ್ಲಿಂದ ಮತ್ತೆ ನಾನು ಇನ್ನೊಂದು ಬಸ್ಸು ಹೋಗಬೇಕಾಗಿತ್ತು ನಾನಿರೋ ಏರಿಯಾಕ್ಕೆ ಬರೋದಕ್ಕೆ. ಅದಾದಮೇಲೆ ಬಸ್ಸು ರೆಡಿ ಇತ್ತು. ಅದಾದಮೇಲೆ ಬಸ್ಸಲ್ಲಿ ಹೊರಟೆ. ಅದಾದಮೇಲೆ ಅಲ್ಲಿಂದ ಮತ್ತೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗಿತ್ತು ನಾನಿರೋ PGಗೆ. ಅದಾದಮೇಲೆ ಅಲ್ಲಿಂದ ನಡ್ಕೊಂಡೋಗಿ ಫೈನಲಿ ನಾನು ನನ್ನ ಅಪಾರ್ಟ್ಮೆಂಟಿಗೆ ಬಂದೆ. ಬಟ್ ಓವರಾಲ್ ನೋಡಿದ್ರೆ ಓಕೆ ಇತ್ತು. ಬಟ್ ನಾನು ಹೋಗಿದ್ದು ಜಸ್ಟ್ ಇನ್ನೂ ಟೈಮ್ ಇತ್ತು, ನಾನು ಏನಾದರೂ ನೋಡೋದಿದ್ರೆ ಪ್ಲೇಸ್ ನೋಡ್ಬೋದಿತ್ತು. ಬಟ್ ಒಬ್ಬಳೇ ಇರೋದ್ರಿಂದ ಸ್ವಲ್ಪ ನಂಗೆ ಭಯನೂ ಆಗ್ತಾಯಿತ್ತು. ಯಾಕೆ ಬೇಕು, ಸ್ವಲ್ಪ ಸೇಫ್ ಎಲ್ಲ ಇರಲಿಲ್ಲ ಅನಿಸ್ತು ನನಗೆ. ಅದಾದಮೇಲೆ ಎನಿವೆ ಓಕೆ ಆಯಿತು. ಬಟ್ ದೇವಸ್ಥಾನಕ್ಕೆ ಶಿವರಾತ್ರಿ ದಿನ ಹೋಗಿ ಬಂದಿದ್ದು ಎಲ್ಲ ಓಕೆ ಅನಿಸ್ತು. ಫೈನಲಿ ಒಂದು 10 euro ಖರ್ಚಾಯಿತು ಬರೀ ಆ ಹೋಟೆಲಿಗೆ ಊಟಕ್ಕೇ. ಫೈನಲಿ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಒಂಥರ ಫುಡ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್. ಬಟ್ ಆದರೂ ಇವತ್ತು ಟ್ರೈನಲ್ಲಿ ಹೋಗುವಾಗ ಒಬ್ಬರು ಇಂಡಿಯಾದವರು ನನಗೆ ಹ್ಯಾಪಿ ಶಿವರಾತ್ರಿ ಅಂತ ಹೇಳಿ ವಿಶ್ ಮಾಡಿದ್ರು. ಬಟ್ ಇಂಡಿಯಾದಲ್ಲಿ ಎಲ್ಲಿಂದ ಏನು ಅಂದರೆ ಅದೇನು ಗೊತ್ತಿಲ್ಲ. ಬಟ್
ಅವ್ರು ಜಸ್ಟ್ ವಿಶ್ ಮಾಡಿದ್ರು. ಮತ್ತು ಇನ್ನೂ ಸ್ವಲ್ಪ ಜನ ಇಂಡಿಯಾದವರು ಅಂದರೆ ನೋಡಿಬಿಟ್ಟು ಸ್ಮೈಲ್ ಮಾಡಿದ್ರು ಅಷ್ಟೇ. ಬಟ್ ನನಗಂತೂ ಕನ್ನಡದವ್ರು ಎಲ್ಲೂ ಸಿಗಲೇ ಇಲ್ಲ. ನೆಕ್ಸ್ಟ್ ಟೈಮ್ ಆದರೂ ಸಿಗ್ತಾರೋ ಇಲ್ಲ ನೋಡಬೇಕು. ಯಾರಾದರೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮೈ ಯೂಟ್ಯೂಬ್ ಚಾನಲ್ನ. ಬಾಯ್ ಬಾಯ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್.